ಎಲ್ಲರಿಗೂ ನಮಸ್ಕಾರ. ಇವತ್ತು ವೈಟಮಿನ್ B12 ಬಗ್ಗೆ ತಿಳ್ಕೊಳ್ಳೋಣ. ಅದರಿಂದ ಆಗೋ ಉಪಯೋಗಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬ ಮನುಷ್ಯರಲ್ಲಿ ದಿನಕ್ಕೆ 2.4 ಮೈಕ್ರೋಗ್ರಾಮ್ಸಷ್ಟು ವೈಟಮಿನ್ B12 ಇರಬೇಕಾಗತ್ತೆ. ನಮ್ಮೆಲ್ಲರ ದೇಹದಲ್ಲೂ 200ರಿಂದ 900 ಮಧ್ಯದಲ್ಲಿ ವೈಟಮಿನ್ B12 ಇರಬೇಕು. ಆಗ ಅವರಿಗೆ ವೈಟಮಿನ್ B12 ಕೊರತೆ ಇರೋದಿಲ್ಲ. 200ಕ್ಕಿಂತ ಕಡಿಮೆ ಇದ್ದರೆ ಅವರಿಗೆ ವೈಟಮಿನ್ B12 ಡಿಫಿಷಿಯನ್ಸಿ ಕೊರತೆ ಇದೆ ಅಂತ ಅರ್ಥ. ವೈಟಮಿನ್ B12 ಡಿಫಿಷಿಯನ್ಸಿ ಕೊರತೆ ಇದ್ದರೆ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಶುರುವಾಗುತ್ತೆ. ಏನೇನಾಗುತ್ತೆ ಅಂದರೆ ಬೇಗ ಸುಸ್ತಾಗತ್ತೆ, ಅನಿಮಿಯಾ ಆಗುತ್ತೆ, ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ, ಬಾಯಲ್ಲಿ ಹುಣ್ಣು ಆಗುತ್ತೆ, ಏನೇ ತಿಂದರೂ ರುಚಿ ಅಷ್ಟು ಗೊತ್ತಾಗಲ್ಲ, ಕಡಿಮೆ ಆಗುತ್ತೆ, ತಲೆನೋವು ಬರುತ್ತೆ, ಕೈಕಾಲು ಎಲ್ಲ ಜೋವು ಹಿಡಿಯುತ್ತೆ, ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ, ಮರವಿನ ಕಾಯಿಲೆ ಬರುತ್ತೆ, ಸಡನ್ನಾಗಿ ವೆಯ್ಟ್ ಕಡಿಮೆ ಆಗ್ತೀರಾ, ಊಟ ಮಾಡಿದ್ರೆ ಜೀರ್ಣ ಆಗೋಲ್ಲ, ಕಾಲು ಉರಿಯೋಕೆ ಸ್ಟಾರ್ಟ್ ಆಗುತ್ತೆ, ನೋವು ಬರುತ್ತೆ. ಈ ಥರ ನಿಮಗೆ ಲಕ್ಷಣಗಳು ಕಾಣಿಸುತ್ತೆ. ನೀವು ಒಂದು ಟೈಮ್ ವೈಟಮಿನ್ B12 ಟೆಸ್ಟ್ ಮಾಡಿಸಿ. ಆಗ ನಿಮಗೆ ಗೊತ್ತಾಗುತ್ತೆ ನಮಗೆ ವೈಟಮಿನ್ B12 ಡಿಫಿಷಿಯನ್ಸಿ ಇದೆಯೋ ಇಲ್ವೋ ಅಂತ. ಯಾಕೆ ಈ ವೈಟಮಿನ್ B12 ಡಿಫಿಷಿಯನ್ಸಿ ಬರುತ್ತೆ ಅಂದರೆ ನಾವು ತಗೊಳ್ಳೋ ಆಹಾರದಿಂದ ಕೂಲ್ ಡ್ರಿಂಕ್ಸ್, ಬೇಕ್ರಿ ಐಟಮ್ಸ್, ಆಲ್ಕೋಹಾಲ್, ಸಾಫ್ಟ್ ಡ್ರಿಂಕ್ಸು, ಮೈದಾ ಆಹಾರ, ಪಿಜ್ಜಾ, ಬರ್ಗರ್ ಹೆಚ್ಚಾಗಿ ತಗೊಳ್ಳೋರಿಗೆ ಈ ವೈಟಮಿನ್ B12 ಡಿಫಿಷಿಯನ್ಸಿ ಬರುತ್ತೆ. ಜೊತೆಗೆ ನೀವು ಪೌಷ್ಟಿಕ ಆಹಾರ ಸರಿಯಾಗಿ ತಗೊಳ್ಳಿಲ್ಲ ಅಂದರೆ ಆಮೇಲೆ ತುಂಬ ವರ್ಷದಿಂದ ಮಾತ್ರೆಯಿಂದ ಕೂಡ ವೈಟಮಿನ್ B12 ಡಿಫಿಷಿಯನ್ಸಿ ಕೊರತೆ ಆಗುತ್ತೆ. ಈ ವೈಟಮಿನ್ B12 ಡಿಫಿಷಿಯನ್ಸಿ ಕೊರತೆನ ಹೇಗೆ ಕಡಿಮೆ ಮಾಡೋದು ಅಂದರೆ ನಾವು ತಗೊಳ್ಳೋ ಆಹಾರದಿಂದ ಹಸುವಿನ ಹಾಲು, ಅಗಸೆ ಬೀಜ, ಇಡ್ಲಿ ಹಾಗೂ ತರಕಾರಿಗಳಲ್ಲಿ ಆಲೂಗೆಡ್ಡೆ, ಅಣಬೆ, ಬ್ರೋಕ್ಲಿ, ಪಾಲಕ್ ಸೊಪ್ಪು, ಬೀಟ್ರೂಟು ಹೀಗೆ ನಾವು ಸೇವಿಸೋ ಆಹಾರ ಪೌಷ್ಟಿಕ ಆಹಾರವಾಗಿರಬೇಕು. ಹಾಗೆಯೇ ನಾವು ಬೇಯಿಸಿರೋ ಮೊಟ್ಟೆ, ಮೀನು, ಮಾಂಸ ಹೀಗೆ ದಿನನಿತ್ಯ ಆಹಾರಗಳಲ್ಲಿ ನಾವು ಇದನ್ನು ಕಂಟಿನ್ಯೂಸ್ ಆಗಿ ಒಂದು 3ರಿಂದ 4 ತಿಂಗಳು ಮಾಡ್ಕೊಂಡು ಬಂದರೆ ನಮಗೆ B12 ಹೆಚ್ಚಾಗಿ ಇರುತ್ತೆ, ನಮಗೆ ಸಮಸ್ಯೆ ಕೂಡ ಬರೋದಿಲ್ಲ.